ಕಾಂಗ್ರೆಸ್ ಮತ್ತು ಜೆಡಿಎಸ್ ಆಡಳಿತಾವಧಿಯಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು. ಅಡ್ಡ ಮತದಾನ ಮಾಡಿದ ಸೋಮಶೇಖರ್, ಮೊದಲ ಕ್ರಾಸ್ ವೋಟಿಂಗ್ ಮಾಡಿದ STS. ಈಗ ಕೇಳಬೇಕಾಗಿರೋದು ನಮ್ಮ ರಿಪಬ್ಲಿಕ್ ಕನ್ನಡದ ನಮ್ಮ ಪ್ರತಿನಿಧಿಗಳಿಗೆ ಕೇಳೋದು ನಾನು ಇಷ್ಟೇ. ಈಗ ಕೇಳಿ ವಿಜಯೇಂದ್ರಗೆ ಏನು ಮಾಡ್ತೀರಿ ಅಂತ, ಯಾವ ಕ್ರಮ ಕೈಗೊಳ್ತೀರಿ ಕೇಳಿ. ಬಿಜೆಪಿಯ ಚುನಾವಣಾ ಏಜೆಂಟೇನೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೋಮಶೇಖರ್ ಅವರು ನಮ್ಮ ಪಕ್ಷಕ್ಕೆ ವೋಟ್ ಮಾಡಿಲ್ಲ, ಅಡ್ಡ ಮತದಾನ ಮಾಡ್ಬಿಟ್ಟಿದ್ದಾರೆ. ಸಾಕ್ಷಿ ಪ್ರಕಾರ ವೋಟ್ ಮಾಡಿದ್ದಾರೆ ಸೋಮಶೇಖರ್. ಅವ್ರು ಹೇಳಿದ್ ಕರೆಕ್ಟ್, ನಾವು ಅರ್ಥ ಮಾಡ್ಕೊಂಡಿದ್ರು ಹಂಗು. ಅಂದ್ರೆ ಅವರೇನು ಹೇಳಿದ್ರು, ನಾನು ತೋರಿಸಿ ವೋಟ್ ಹಾಕಿದ್ದೀನಿ ಅಂತಂದ್ರು. ಅಂದ್ರೆ ವಿಜಯ್ ಫೋನದಲ್ಲಿದ್ದಾರೆ. ವಿಜಯ್ ಎಸ್, ಮೊದಲಿಗೆ ಬಿಜೆಪಿ ಅಂತಿತ್ತು, ಅಡ್ಡ ಮತದಾನ ಅಂತಿತ್ತು. ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದಕ್ಕೆ ಆತ್ಮಸಾಕ್ಷಿ ಏನು? ಜಯಪ್ರಕಾಶ್, ST ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡೋದು ಖಚಿತ ಆಗಿರುವಂತದ್ದು ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳು ತಿಳಿಸಿರುವಂತದ್ದು. ಅಂದ್ರೆ ಅಲ್ಲಿ ಯಾರು ಏನು ಚುನಾವಣಾ ಮತದಾನ ಏಜೆಂಟ್ ಇರ್ತಾರೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿರುವಂತದ್ದು ಕ್ರಾಸ್ ವೋಟಿಂಗ್. ಅಂದ್ರೆ ಅವರು ತೋರ್ಸ್ ವೋಟ್ ಹಾಕ್ಬೇಕಾಯ್ತು. ವೋಟ್ ಹಾಕುವಂತ ಸಂದರ್ಭದಲ್ಲಿ ಆ ಮತದಾನ ಏಜೆಂಟ್ ಅವರು ನೋಡಿದ ಸಂದರ್ಭದಲ್ಲಿ ಅದು ಕ್ರಾಸ್ ವೋಟಿಂಗ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ, ಬಿಜೆಪಿ ಕಚೇರಿಗೆ ಆಗಮಿಸದೆ ST ಸೋಮಶೇಖರ್ ಒಂದು ಸವಾಲನ್ನ ಎತ್ತಿದ್ರು, ಒಂದು ಸೆಡ್ಡನ್ನು ಹೊಡೆದಿದ್ರು. ಈಗ ಅಡ್ಡ ಮತದಾನ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಇದನ್ನೇ ಬಿಜೆಪಿ ನಾಯಕರಿಗೆ, ಅಂದ್ರೆ ಯಾರಲ್ಲಿ ಏಜೆಂಟ್, ಚುನಾವಣಾ ಏಜೆಂಟ್ ಇದ್ರು, ಮತದಾನ ಏಜೆಂಟ್ ಇದ್ರು, ಅವರು ಕೂಡ ಏನು ಬಿಜೆಪಿ ನಾಯಕರಿಗೆ, ಅಂದ್ರೆ ಬಿಜೆಪಿ ಕಚೇರಿಗೆ ತೆರಳಿ ಅಶೋಕ್ ಇದ್ದಾರೆ, ಒಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅದೇ ರೀತಿ ವಿಜೇಂದ್ರ ಇದ್ದಾರೆ. ಇವರಿಗೆ ತೆರಳಿ ಮಾಹಿತಿಯನ್ನು ಕೊಟ್ಟಿರುತ್ತದೆ ST ಸೋಮಶೇಖರ್ ಅಡ್ಡ ಮತದಾನ ಮಾಡಿರುವ ಸಂಬಂಧಪಟ್ಟಂತೆ. ಜಯಪ್ರಕಾಶ್, ಈಗ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಈ ತರ ಅಡ್ಡ ಮತದಾನ ಮಾಡಿ? ಸ್ಮಿತಾ, ಒಂದು ನಿನ್ನೆಯಿಂದ ಅಂತಂದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ಬಿಜೆಪಿ ಜೊತೆ ಗುರ್ಸ್ಕೊಳ್ತಾ ಇಲ್ಲ ST ಸೋಮಶೇಖರ್. ಮತ್ತೊಂದು ಬಹಳ ಪ್ರಮುಖವಾಗಿ ಈಗಾಗಲೇ ಕೂಡ ಒಂದು ಹೆಜ್ಜೆಯನ್ನ ಹೊರಗಡೆ ಇಟ್ಟಿರುವಂತದ್ದು. ಈಗ ಕ್ರಾಸ್ ವೋಟಿಂಗ್ ಮಾಡುವ ಮೂಲಕ 2 ಹೆಜ್ಜೆಯನ್ನ ಹೊರಗಡೆ ಇಟ್ಟಿದ್ದಾರೆ. ಈಗ ಇರುವಂತದ್ದು ಈಗ ವಿಪ್ ಉಲ್ಲಂಘನೆ ಸಂಬಂಧಪಟ್ಟಂತೆ, ಈಗ ಶಾಸಕತ್ವ ಅನರ್ಹತೆ ಸಂಬಂಧಪಟ್ಟಂತೆ ಕೂಡ ಇವರು ಶಿಫಾರಸ್ ಮಾಡುವಂಥದ್ದು. ಈಗಾಗಲೇ ಕೂಡ ಒಂದು ಸಂದೇಶ ಕೊಟ್ಟಿರುವಂತದ್ದು, ಬಿಜೆಪಿ ತೊರೆದು ನಾವು ಕಾಂಗ್ರೆಸ್ನ ಹೋಗುವ ಸಂಬಂಧಪಟ್ಟ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಮುಂಚಿನಲ್ಲೂ ಕೂಡ ಅಸಮಾಧಾನ ತೋರಿಸಿರುವಂಥದ್ದು. ಒಂದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಎಲ್ಲಾ ಶಾಸಕರು, ಬಿಜೆಪಿ JDS ನ ಎಲ್ಲಾ ಶಾಸಕರು ಅಶೋಕ್ ಮತ್ತು ಕುಮಾರಸ್ವಾಮಿ ಕುಳಿತಿರುವಂತ, ಅಂದ್ರೆ ಅಲ್ಲಿರುವಂತ ಕಚೇರಿಗೆ ಬಂದು ಅವರನ್ನು ಮಾತಾಡಿಸಿ ತೆರಳಿದ್ದಾರೆ. ಆದ್ರೆ ST ಸೋಮಶೇಖರ್ ಬಿಜೆಪಿ ಕಡೆ ಏನೋ ಆ ಕಡೆ ಸುಳ್ಳೆ ಇಲ್ಲ, ಅಂದ್ರೆ ಆ ಕಡೆ ತಲೆನೇ ಹಾಕಿಲ್ಲ. ನೇರವಾಗಿ ಬಂದ್ರು, ಮತದಾನ ಮಾಡಿದ್ರು, ಹೋದ್ರು. ಅದಕ್ಕಿಂತ ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಕಚೇರಿಗೆ ತೆರಳಿ ಅಲ್ಲಿ ಚರ್ಚೆ ಮಾಡಿ ಮತದಾನಕ್ಕೆ ಹೋದ್ರು. ಅಲ್ಲೇನೆ ಕೂಡ ಅವರು ಒಂದು ಸಂದೇಶವನ್ನೇ ಮಾಡಿರುವಂತದ್ದು. ಮತ್ತೆ ಮೊದಲು ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಒಂದು ನಿರ್ಧಾರವನ್ನು ಮಾಡಿರುವಂತದ್ದು, ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಬಹಳ ಸ್ಪಷ್ಟವಾಗಿ ಬಿಜೆಪಿಯಾಗೆ ಒಂದು ಸಂದೇಶ ಕೊಟ್ಟಿರುವಂತದ್ದು, ನಾನು ಬಿಜೆಪಿಯಲ್ಲಿ ಇರೋಲ್ಲ ಅಂತ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಸ್ಮಿತಾ, ಈಗ ವಿಜಯ್, ಕಳೆದ ಸತಿ ನೋಡಿ JDS ನಲ್ಲಿ ಹಿಂಗೆ ಕ್ರಾಸ್ ವೋಟಿಂಗ್ ಮಾಡಿದ್ರು, ಅದಾದ್ಮೇಲೆ ಅವರನ್ನ ತೆಗೆದುಹಾಕ್ತು ಪಕ್ಷ. ಈಗ ಸೋಮಶೇಖರ್ ಅವರನ್ನ ತೆಗೆದುಹಾಕೋ ಲೆವೆಲ್ಗೆ ಆಗತ್ತಾ ಡೆವಲಪ್ಮೆಂಟ್, ಅಥವಾ ಇದು ಟೂ ಅರ್ಲಿನಾ ಅಂತ ಹೇಳಿ? ಈಗ ಲೋಕಸಭಾ ಚುನಾವಣೆ ಸಮೀಪ ಇರುವಂತದ್ದು, ಜೊತೆಗೆ ಈಗಾಗಲೇ ಕೂಡ ST ಸೋಮಶೇಖರ್ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಂದೇಶ ರವಾನೆ ಮಾಡಿರುವಂತದ್ದು. ಜೊತೆಗೆ ಈಗ ಬಿಜೆಪಿ ನಾಯಕರು ಕೂಡ ಅವರು ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು, ST ಸೋಮಶೇಖರ್ ಮತ್ತು ಶಿವರಾಮ ಇಬ್ರು ಕೂಡ ಏನು ಬಿಜೆಪಿ ತೋರಿತಾರೆ ಲೋಕಸಭಾ ಚುನಾವಣೆ ಎಷ್ಟೊತ್ತಿಗೆ ಅಂತ. ಆದ್ರೆ ಒಂದು ಬಿಜೆಪಿಗೆ ಒಂದ್ ಕಡೆ ಒಂದಷ್ಟು ವಿಶ್ವಾಸ ಇತ್ತು, ಲೋಕಸಭಾ ಚುನಾವಣೆ ಬಳಿಕ ನಿರ್ಧಾರ ತೆಗೆದುಕೊಳ್ಬಹುದು, ಅಥವಾ ಲೋಕಸಭಾ ಚುನಾವಣೆ ನಂತರ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಹೋಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಇತ್ತು. ಆದ್ರೆ ಈಗಿನ ಬೆಳವಣಿಗೆ ನೋಡಿದ್ರೆ ಲೋಕಸಭಾ ಚುನಾವಣೆಗೆ ಮುಂಚೆನೆ ಕೂಡ ST ಸೋಮಶೇಖರ್ ತಮ್ಮ ನಿರ್ಧಾರವನ್ನ ಬಿಜೆಪಿಗೆ ಸಂದೇಶ ರವಾನೆ ಮಾಡಿರುವಂತದ್ದು. ಈಗ ಇರುವಂತ ಪ್ರಶ್ನೆ ಸ್ಮಿತಾ, ಏನ್ ಮಾಡ್ತಾರೆ ಬಿಜೆಪಿ ನಾಯಕರು, ಏನ್ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು, ಅಥವಾ ಏನ್ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಇರುವಂತದ್ದು. ಸ್ಮಿತಾ, ಕೇಳಿ ವಿಜಯ್, ಆದ್ರೆ ವಿಜೇಂದ್ರ ಅವರನ್ನ, ಅಶೋಕ್ ಅವ್ರನ್ನ ನೀವು ಕೇಳಿ ಏನ್ ಮಾಡ್ತಾರೆ ಅಂತ ಹೇಳಿ. ನೀವೇ ಧನ್ಯವಾದ ಈವರೆಗಿನ ಅಪ್ಡೇಟ್ಸ್ಗೋಸ್ಕರ ವಿಜಯ್. ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ST ಸೋಮಶೇಖರ್. ಬಿಜೆಪಿಯ ಮುಂದಿನ ನಡೆ ಏನು? ಶಿಸ್ತು ಕ್ರಮ ಕೈಗೊಳ್ಳಿಕ್ ಮುಂದಾಗ್ತಾರಾ, ಅಥವಾ ಲೋಕಸಭಾ ಚುನಾವಣೆವರೆಗೂ ಮಡ್ಲಲ್ಲಿ ಸೆರ್ಗಲ್ಲಿ ಕೆಂಡ ಕಟ್ಕೊಂಡು ಓಡಾಡೋದು ಅಂತಾರಲ್ಲ, ಆ ತರ ಇರ್ಲಿ, ನೋಡೋಣ, ಅವರಾಗೆ ಡಿಸಿಷನ್ಗೆ ಬರ್ಲಿ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇರ್ತಾರ? ಸುಮ್ಮನಿದ್ರೆ ಬೇರೆಯವ್ರು ಸುಮ್ಮನೆ ಇರ್ತಾರಾ? ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಸ್ಮಿತಾ, ಈಗ ಇವರಿಗೆ ಬಿಜೆಪಿಗೆ ವೋಟ್ ಹಾಕ್ಬೋದಾಗಿತ್ತು. ಇವ್ರು ವೋಟ್ ಹಾಕಿದ್ರು ಕೂಡ ಅಲ್ಲಿ ಗೆಲ್ಲುವ ಸಾಧ್ಯತೆ ಬಹಳ ಕಡಿಮೆ ಇರ್ತಿತ್ತು. ಈಗ ಇವರ ವೋಟ್ನಿಂದ ಏನು ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಏನಿಲ್ಲ. ಒಂದ್ ರೀತಿಯಲ್ಲಿ ಅನಗತ್ಯವಾಗಿ ಇಕ್ಕಟ್ಟಿಗೆ ಸಿಲ್ಕೊಂಡ್ಬಿಟ್ರೆ ನಿಯತ್ತು ಪ್ರದರ್ಶನ, ಅಂದ್ರೆ ನನ್ನ ನಿಯತ್ತು, ನನ್ನ ವಿಶ್ವಾಸ ಯಾರ ಕಡೆಗಿದೆ ಅನ್ನೋದನ್ನ ತೋರಿಸಬೇಕಾಗಿತ್ತು ಸೋಮಶೇಖರ್. ಈಗ ನೀವೊಂದು ಪ್ರಶ್ನೆ ಕೇಳ್ತಾ ಇದ್ರಿ, ಅಡ್ಡ ಮತದಾನ ಮಾಡಿದ್ದಕ್ಕೆ ಬಿಜೆಪಿ ಕ್ರಮ, ಸೋಮಶೇಖರ್ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಚಿಂತನೆ. ಏನ್ ಮಾಡ್ತಾರೆ ಆಗಿದ್ರೆ?
ಕಳೆದ ಬಾರಿ 8 ಮಂದಿ JDS ನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಆಗ ಜಮೀರ್ ಅಹಮದ್ ಖಾನ್ ಇದ್ರು, ಗೋಪಾಲಯ್ಯ ಇದ್ರು, ಚಲುವರಾಯಸ್ವಾಮಿ ಇದ್ರು. ಅವ್ರನ್ನೆಲ್ಲ ದೇವೇಗೌಡರನ್ನೇ ಸಸ್ಪೆಂಡ್ ಒಂದ್ ಫರ್ಮಾನ್ ಹೊರಡಿಸ್ಬಿಟ್ಟಿದ್ರು. ಅದು ಕೋರ್ಟ್ ಕಚೇರಿಗೆಲ್ಲ ಆದ್ರೆ ಅವ್ರೇನಾಯ್ತು, ಹೋಗಿ ಸಾರಿ ಕೇಳ್ಬಿಟ್ರು ದೇವೇಗೌಡರ ಹತ್ರ. ದೇವೇಗೌಡರಿಗೆ ಏನಿತ್ತು, ಅವ್ರ MLAಗಳು ಬೇಕಾಗಿತ್ತು. ಈಗ JDS ಯಾರಾದ್ರೂ ಕ್ರಾಸ್ ವೋಟಿಂಗ್ ಮಾಡಿದ್ರೆ JDS ಅವ್ರು ಕಾಯ್ತಾ ಇದಾರೆ, ನಮ್ಮನ್ನ ನೀವು ಎಕ್ಸ್ಪೆಲ್ ಮಾಡಿಂದ ಕಾಯ್ತಾ ಇದಾರೆ ಅಂತ ಸಂದರ್ಭವನ್ನ ಮಾಡಿದ್ರು. ದೇವೇಗೌಡರು ಏನು ಮಾಡಿದ್ರು, ಎಕ್ಸ್ಪೆಲ್ ಮಾಡಲಿಲ್ಲ ಅವ್ರನ್ನ, 7 ಜನರನ್ನು ಕೂಡ ಕ್ಷಮೆ ಕೊಟ್ಬಿಟ್ಟು ಕೂರಿಸಿದ್ರು. ಯಾಕಂದ್ರೆ ಇನ್ನೊಂದು MLC ಚುನಾವಣೆ ಎಲ್ಲ ಬಂದಾಗ ಮ್ಯಾನೇಜ್ ಮಾಡ್ಬೋದು ಅಂತೇಳಿ. ಆದರೆ ಅದು ಅವರು ಅಂದ್ಕೊಂಡಂಗೆ ನಡೀಲಿಲ್ಲ. ಈಗಲೂ ಅಷ್ಟೇ, ಇವರು ಮನಸ್ಸು ಮಾಡಿದ್ರೆ ಮಾತ್ರ, ಬಟ್ ಅವರ ಕಾಯೋಕ್ಕೆ ರೆಡಿ ಇಲ್ಲ BJP ಅವರು. ಬಹುಶಃ ಎಕ್ಸ್ಪೆಲ್ ಮಾಡುವಂಥ ಸಾಧ್ಯತೆ ಇದೆ. ವೆರಿ ಇಂಪಾರ್ಟೆಂಟ್. ಅಂದರೆ ಏನು ಮಾಡ್ತಾರೆ ಅಂತ. ಆಮೇಲೆ ಇದೆಲ್ಲ ಕೇಳೋಕೆ ಹೊಸ ಆಯಾಮಗಳು ನಮಗೆ. ನಾವು ಒಮ್ಮೆ ರಿಪೋರ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ 40 ಜನ 50 ಜನ ಏನು ಗೈರು ಹಾಜರಾದ್ರೆ ಏನು ಅಂತ ಗೊತ್ತೇ ಇರಲಿಲ್ಲ ನಮಗೆ. ಆಮೇಲೆ ಗೊತ್ತಾಯ್ತು ಸದನದಲ್ಲಿ ಎಷ್ಟು ಜನ ಇರ್ತಾರೆ ಅದರ ಬಹುಮತ ಅಂತ. ನಾವೇನಂತ ಗೊತ್ತಾಯಿದ್ವಿ, 224 113 ಬರಲೇಬೇಕು. ಇಲ್ಲ, 100 ಜನನೇ ಬರೋದಿಲ್ಲ, ಕೇವಲ 120 ಜನ ಇದ್ದಾರೆ ಅಂತಂದ್ರೆ, ಓ ಹೌದಾ, 61 ಜನಕ್ಕೆ ಬಂದರೆ ಸರ್ಕಾರ ಉಳಿಯಿತು. ಆ ಥರ ರಿಪಬ್ಲಿಕ್ ಕನ್ನಡದಲ್ಲಿ ಕ್ರಾಸ್ ವೋಟಿಂಗ್ ಸುದ್ದಿ ಬ್ರೇಕ್. ನಾವೇ ಬ್ರೇಕ್ ಮಾಡಿದ್ದು. ಅವರು ಅದಕ್ಕಿಂತ ಮೊದಲೇ ಆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಆ ಬೈಟ್ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ವಿ. ಆತ್ಮಸಾಕ್ಷಿಯ ಮತವನ್ನ ಚಲಾವಣೆ ಮಾಡಿದ್ದಾರೆ ST ಸೋಮಶೇಖರ್. ಹೆಬ್ಬಾರ್ ಎಲ್ಲಿ? ಶಿವರಾಮ್ ಹೆಬ್ಬಾರ್ ಅವ್ರು ಎಲ್ಲಿ? ಸದ್ಯಕ್ಕಿರೋ ಪ್ರಶ್ನೆ. ನಾನು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತಕ್ಕಂಥದ್ದನ್ನ ಅವಾಗಲಿಂದ ಹೇಳುತ್ತಲೇ ಇದ್ದೀನಿ. ಆತ್ಮಸಾಕ್ಷಿ ಮತ ಯಾರು ಹಾಕಬೇಕು, ಯಾರು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ನಾನು ಮತ ಹಾಕ್ತೇನೆ. ಯಾರು ಹೇಳಿದ್ರು ನಾನು ಕೇಳಿದೆ. ನಾನು ಆತ್ಮಸಾಕ್ಷಿ ಮತ 5-6 ಸಾರಿ ನಾನು ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ. ಪಕ್ಷ ಹಾಕುವಾಗ ಯಾರು ರಾಜ್ಯಸಭೆಗೆ ನಿಲ್ತಾರೆ ಅವರು ನಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಯಾರೂ ಕೂಡ ಒಂದೇ ರೂಪಾಯಿ ಕೂಡ ಅನುದಾನ ಕೊಡಲ್ಲ. ಈಗ 45 ಜನಕ್ಕೆ ನಾವು MLAಗಳು ಏನು ವೋಟ್ ಹಾಕ್ತೀವಿ, ಅವ್ರು ರಾಜ್ಯಸಭಾ ಸದಸ್ಯರಾಗ್ತಾರೆ. 5-6 ವರ್ಷದಲ್ಲಿ ಸರಿಸುಮಾರು 30 ಕೋಟಿ ಅವ್ರಿಗೆ ಅವರ MP ಅನುದಾನ ಬರ್ತದೆ. ಇನ್ನು ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ, ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಯಾವ ಲೀಡರ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದಿದ್ದೆ ಅವ್ರಿಗೆ ನಾನೇನು ಮತ ಹಾಕಿದ್ದೀನಿ ಅಂತ ಅವ್ರಿಗೆ ಅಂದರೆ ಏಜೆಂಟ್ಗೆ ತೋರಿಸಿದ್ದೀನಿ ಅಂತ. ಹೌದು, ನಾನು ಕ್ರಾಸ್ ವೋಟ್ ಮಾಡಿದ್ದೀನಿ ಅಂತ. ಹಂಗೆ ನನ್ನನ್ನು ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ನನ್ನನ್ನು ಯಾರು ಪ್ರಶ್ನೆ ಒಂದು ವಿಷಯ ಹೇಳ್ಬಿಡ್ತೀನಿ ವೀಕ್ಷಕರ. ಮೊದಲು